1.8 ಲ್ಯಾಕ್ಸ್ ವರೆಗೆ ಹೋದ ಗೋಲ್ಡ್ ಈಗ ಯಾಕೆ ಸಡನ್ಲಿ ಡೌನ್ ಆಗ್ತಾ ಇದೆ? 3 ತಿಂಗಳ ಹಿಂದೆ ಎಲ್ಲರೂ ಗೋಲ್ಡ್ ಪರ್ಚೇಸ್ ಮಾಡಿ ಅಂತ ಹೇಳ್ತಿದ್ರು. ಆದರೆ ಈಗ ಭಾರತದಲ್ಲಿ ಮಾತ್ರ ಸುಮಾರು 50 ಟನ್ ಗೋಲ್ಡ್ ಸೆಲ್ ಆಗಿದೆ. ಸೊ ಇದು ಕ್ರ್ಯಾಶಾ, ಕರೆಕ್ಷನ್ನ ಅಥವಾ ಮತ್ತೆ ಬೈ ಮಾಡೋ ಗೋಲ್ಡನ್ ಆಪರ್ಚುನಿಟಿನ? ಈ ವಿಡಿಯೋ ಮುಗಿಯೋವಷ್ಟರಲ್ಲಿ ಗೋಲ್ಡ್ ಪ್ರೈಸ್ ಯಾಕೆ ಬದಲಾಗ್ತಿದೆ, ಮುಂದೆ ಏನಾಗಬಹುದು ಮತ್ತು ಸಾಮಾನ್ಯ ಇನ್ವೆಸ್ಟರ್ ಈಗ ಏನು ಮಾಡಬೇಕು ಅನ್ನೋದನ್ನು ಸಿಂಪಲ್ ಆಗಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಈ ವಿಡಿಯೋನ ಕಂಪ್ಲೀಟ್ ಆಗಿ ನೋಡಿ. 2026 ಸ್ಟಾರ್ಟಿಂಗ್ನಲ್ಲಿ ಗೋಲ್ಡ್ ಲಿಟ್ರಲಿ ರಾಕೆಟ್ ಆಗಿತ್ತು. ಫಿಸಿಕಲ್ ಗೋಲ್ಡ್ ಆಗಲಿ, ಗೋಲ್ಡ್ ETF ಆಗಲಿ, ಎಲ್ಲದರಲ್ಲೂ ರೆಕಾರ್ಡ್ ಡಿಮಾಂಡ್. ಜನರು ಗೋಲ್ಡ್ ಇನ್ನೂ 2 ಲಕ್ಷ ಹೋಗುತ್ತದೆ ಅಂತ ಪ್ರಿಡಿಕ್ಟ್ ಮಾಡಿದರು. ಆದರೆ ಕೇವಲ 3 ತಿಂಗಳಲ್ಲಿ ಪಿಕ್ಚರ್ ಚೇಂಜ್ ಆಯಿತು. ಭಾರತದಲ್ಲಿ ಸುಮಾರು 50 ಟನ್ ಗೋಲ್ಡ್ ಮಾರಾಟ ಆಯಿತು. ಗ್ಲೋಬಲ್ ಗೋಲ್ಡ್ ETFಸ್ನಲ್ಲಿ ಕೂಡ ರೆಕಾರ್ಡ್ ಔಟ್ಫ್ಲೋ ಶುರುವಾಯಿತು. ಕ್ವಶನ್ ಏನಂದರೆ, ಇಷ್ಟು ಬೇಗ ಸೆಂಟಿಮೆಂಟ್ ಯಾಕೆ ಚೇಂಜ್ ಆಯಿತು? ಸೊ ಈ ಸೆಂಟಿಮೆಂಟ್ಸ್ ಯಾಕೆ ಚೇಂಜ್ ಆಗಿದೆ ಅಂತ ನೋಡೋಕ್ಕೂ ಮುಂಚೆ ಫಸ್ಟ್ ತಿಳ್ಕೊಳ್ಳೋಣ, ಸೆಂಟ್ರಲ್ ಬ್ಯಾಂಕ್ಸ್ ಗೋಲ್ಡನ್ನು ಪರ್ಚೇಸ್ ಯಾಕೆ ಮಾಡ್ತಿದೆ ಅಂತ. 2022ರಲ್ಲಿ ರಷ್ಯಾ ಯುಕ್ರೇನ್ ವಾರ್ ಆಯಿತು. US ಅವರು ಏನು ಮಾಡಿದ್ರು ಅಂದರೆ, ರಷ್ಯಾದ ಫಾರಿನ್ ರಿಸರ್ವ್ಸ್ ಫ್ರೀಸ್ ಮಾಡಿತ್ತು. ಇದನ್ನು ನೋಡಿದ ಹಲವು ದೇಶಗಳು ಒಂದು ಲೆಸನ್ ಕಲಿತವು. ನಮ್ಮ ರಿಸರ್ವ್ಸ್ ಎಲ್ಲ ಡಾಲರ್ನಲ್ಲಿ ಇದ್ದರೆ ಫ್ಯೂಚರ್ನಲ್ಲಿ ರಿಸ್ಕ್ ಇರಬಹುದು. ಅದಕ್ಕಾಗಿ ಕಂಟ್ರೀಸ್ ಲೈಕ್ ಚೈನಾ, ಇಂಡಿಯಾ, ಟರ್ಕಿ, ಪೋಲ್ಯಾಂಡ್ ಇಂಥ ಹಲವಾರು ದೇಶಗಳ ಸೆಂಟ್ರಲ್ ಬ್ಯಾಂಕ್ಸ್ ಗೋಲ್ಡ್ ಖರೀದಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದರು. ಈ ಯೂಜ್ ಡಿಮ್ಯಾಂಡ್ ಗೋಲ್ಡ್ ಪ್ರೈಸ್ ಇನ್ಕ್ರೀಸ್ ಆಗೋಕ್ಕೆ ಒಂದು ದೊಡ್ಡ ರೀಸನ್. ಹಾಗಾದರೆ ಈಗ ಪ್ರೈಸ್ ಯಾಕೆ ಡೌನ್ ಆಗ್ತಿದೆ? ಇದು ತುಂಬ ಇಂಟ್ರೆಸ್ಟಿಂಗ್. US ಮತ್ತು ಇರಾನ್ ನಡುವಿನ ಟೆನ್ಷನ್ ಇನ್ಕ್ರೀಸ್ ಆಯಿತು. ಸ್ಟ್ರೇಟ್ ಆಫ್ ಹಾರ್ಮೋಸ್ ಮೇಲೆ ಅನ್ಸರ್ಟನಿಟೀಸ್ ಕ್ರಿಯೇಟ್ ಆಯಿತು. ಈ ರೂಟ್ ಮೂಲಕ ವರ್ಲ್ಡ್ ಆಯಿಲ್ ಸಪ್ಲೈಯ ದೊಡ್ಡ ಭಾಗ ಹೋಗುತ್ತದೆ. ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆದಾಗ ಆಯಿಲ್ ಇಂಪೋರ್ಟ್ ಮಾಡಲು ಎಲ್ಲ ದೇಶಗಳಿಂದ US ಡಾಲರ್ ಬೇಕಾಗುತ್ತದೆ. ಅಂದರೆ ಡಾಲರ್ ಡಿಮಾಂಡ್ ಇನ್ಕ್ರೀಸ್ ಆಗುತ್ತದೆ. ಈ ಸಮಯದಲ್ಲಿ ಕೆಲವು ಸೆಂಟ್ರಲ್ ಬ್ಯಾಂಕ್ ಗೋಲ್ಡ್ ಖರೀದಿ ಸ್ಲೋ ಮಾಡಿದರು, ಕೆಲವರು ಗೋಲ್ಡ್ ಸೆಲ್ ಕೂಡ ಮಾಡಿದರು. ಇದರ ಎಫೆಕ್ಟ್ ಗೋಲ್ಡ್ ಪ್ರೈಸ್ ಮೇಲೆ ಕಾಣಿಸುತ್ತದೆ. ಸೊ ಈಗ ಇನ್ವೆಸ್ಟರ್ಸ್ ಏನು ಮಾಡಬೇಕು? ಇದು ಮೋಸ್ಟ್ ಇಂಪಾರ್ಟೆಂಟ್ ಕ್ವಶನ್. ಗೋಲ್ಡ್ ಇನ್ನೂ ಫಾಲ್ ಆಗುತ್ತದೆಯಾ ಅಥವಾ ಮತ್ತೆ ರಾಕೆಟ್ ಆಗುತ್ತದೆಯಾ? ಶಾರ್ಟ್ ಟರ್ಮ್ನಲ್ಲಿ ವಾಲಟಿಲಿಟಿ ಇರಬಹುದು, ಯಾಕಂದರೆ ಸೆಂಟ್ರಲ್ ಬ್ಯಾಂಕ್ಸ್ ಈಗ ಎಕನಾಮಿ ಸ್ಟೆಬಿಲೈಸ್ ಮಾಡೋಕ್ಕೆ ಫೋಕಸ್ ಮಾಡ್ತಿದ್ದಾರೆ. ಆದರೆ ಲಾಂಗ್ ಟರ್ಮ್ ಪರ್ಸ್ಪೆಕ್ಟಿವ್ನಲ್ಲಿ ಗೋಲ್ಡ್ ಇನ್ನೂ ಸ್ಟ್ರಾಂಗ್ ಅಸೆಟ್ ಕ್ಲಾಸ್ ಆಗಿಯೇ ಇದೆ. ಆದರೆ ಒಂದು ಮಿಸ್ಟೇಕ್ ಮಾಡಬೇಡಿ, ಆಲ್ ಟೈಮ್ ಹೈ ನೋಡಿದ ತಕ್ಷಣ ಫೋಮೋಗೆ ಒಳಗಾಗಿ ಇನ್ವೆಸ್ಟ್ ಮಾಡಬೇಡಿ. ವಾರನ್ ಬಫೆಟ್ ಒಂದು ಫೇಮಸ್ ಕೋಟ್ ಹೇಳಿದ್ದಾರೆ, ಬಿ ಫಿಯರ್ಫುಲ್ ವೆನ್ ಅದರ್ಸ್ ಆರ್ ಗ್ರೀಡಿ ಆ್ಯಂಡ್ ಗ್ರೀಡಿ ವೆನ್ ಅದರ್ಸ್ ಆರ್ ಫಿಯರ್ಫುಲ್. ಅಂದರೆ ಎಲ್ಲರೂ ಬೈ ಮಾಡ್ತಿದ್ದಾರೆ ಅಂತ ನೀವು ಬೈ ಮಾಡಬೇಡಿ, ಎಲ್ಲರೂ ಸೆಲ್ ಮಾಡ್ತಿದ್ದಾರೆ ಅಂತ ಪ್ಯಾನಿಕ್ ಆಗಿ ಸೆಲ್ ಕೂಡ ಮಾಡಬೇಡಿ. ಸೊ ನನ್ನ ಅಭಿಪ್ರಾಯ ಏನೆಂದರೆ, ಗೋಲ್ಡ್ ಅನ್ನೋದು ಕ್ವಿಕ್ ಪ್ರಾಫಿಟ್ ಕೊಡೋ ಟ್ರೇಡಿಂಗ್ ಅಸೆಟ್ ಅಲ್ಲ, ಇದು ವೆಲ್ತ್ ಪ್ರೊಟೆಕ್ಷನ್ ಅಸೆಟ್. ಎಮರ್ಜೆನ್ಸಿ, ಇನ್ಫ್ಲೇಷನ್ ಮತ್ತು ಪೋರ್ಟ್ಫೋಲಿಯೋ ಡೈವರ್ಸಿಫಿಕೇಷನ್ಗಾಗಿ ಗೋಲ್ಡ್ ಇರೋದು ಒಳ್ಳೆಯದು. ಆದರೆ ನಿಮ್ಮ ಎಂಟೈರ್ ಇನ್ವೆಸ್ಟ್ಮೆಂಟ್ ಗೋಲ್ಡಿನಲ್ಲಿ ಇರಬಾರ್ದು. ಬ್ಯಾಲೆನ್ಸ್ಡ್ ಪೋರ್ಟ್ಫೋಲಿಯೋ ಯಾವಾಗಲೂ ಬೆಟರ್. ನೀವು ಗೋಲ್ಡ್ನಲ್ಲಿ ಇನ್ವೆಸ್ಟ್ ಮಾಡ್ತಿದ್ದೀರಾ ಅಥವಾ ಈಗ ಬೈ ಮಾಡೋ ಪ್ಲ್ಯಾನ್ ಇದ್ದರೆ ಕಮೆಂಟ್ನಲ್ಲಿ ನಿಮ್ಮ ಒಪಿನಿಯನ್ ತಿಳಿಸಿ. ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಫಿನಾನ್ಸ್ ವಿಡಿಯೋಸ್ಗಾಗಿ ಕನ್ನಡ ಸಂಪತ್ತು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ.